कितने पेटी काटो गोल गोल पेटी काट दो एक दो में तो इसमें निकले हाँ चलो ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸ್ತುರ್ಗ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಸಂಡೇ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನ್ ವೆಜ್ ತೊಗೊಂಡು ಬರೋಣ ಅಂದ್ಬಿಟ್ಟು ನಾನು ನನ್ನ ಮಗ ಹೋಗಿದ್ವಿ ಆಯಿತಾ. ಮಟನ್ ಶಾಪ್ ಹತ್ರ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು, ಹಾಗಾಗಿ ಮೀನೇ ತೊಗೊಂಡು ಬಂದಿದ್ದೀನಿ. ಮೀನು 1 kg ಅಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ರಾಗಿ ಹಿಟ್ಟಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಾರಿಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಲೆಮನ್ ಸೈಜಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಹಾಕ್ತಾ ಇದ್ದೀನಿ. ಇನ್ನು ಈ ಕಡೆ ಒಂದು ಪ್ಯಾನ್ಗೆ 1 ಚಮಚ ಧನಿಯಾ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಫ್ರೆಶ್ ಆಗಿ ಹುರಿದ್ಬಿಟ್ಟು ಮಸಾಲ ಮಾಡಿ ಸಾಂಬಾರು ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರೆಡಿಮೇಡ್ ಗರಂ ಮಸಾಲ ಹಾಕೋದ್ಕಿಂತ. ಇನ್ನು ಒಂದು 10 ರಿಂದ 12 ಮೆಂತೆ ಕಾಳನ್ನ ಹಾಕೊಳ್ತಾ ಇದ್ದೀನಿ. ತುಂಬ ಹಾಕ್ಕೊಳ್ಬಾರ್ದು, ಒಂದು 10 ರಿಂದ 12 ಅಷ್ಟೇ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಕಹಿ ಆಗುತ್ತೆ. ಹಾಗೆ ಒಂದು 1/4 ಚಮಚ ಸಾಸಿವೆನ ಹಾಕ್ಕೊಂಡ್ಬಿಟ್ಟು ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ತೀನಿ. ಈ ರೀತಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಹುರಿದ್ಬಿಟ್ಟು ಸೈಡಲ್ಲೇ ತಿಡ್ಕೊಳ್ತೀನಿ. ಇನ್ನು ಮಸಾಲಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು 3 ಚಮಚ ತೆಂಗಿನ ತುರಿ ಹಾಗೆ ಒಂದು ಕಟ್ ಮಾಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ತುಂಬ ತೆಂಗಿನ ತುರಿ ಇದ್ದರೆ ಕಾಯಿ ಗೊಜ್ಜು ಥರ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ನೀರು ಥರನೇ ಇರಬೇಕು ಮೀನು ಸಾರು. ಸೊ ತೆಂಗಿನ ತುರಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸರುಳನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ತುಂಡು ಶುಂಠಿ ತೊಗೊಂಡಿದ್ದೀನಿ. ಮಸಾಲ ಕೂಡ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಹುರಿದಿಟ್ಕೊಂಡಿರೋ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ತುಂಡು ಚಕ್ಕೆ, ಒಂದು 2 ಲವಂಗ ಮತ್ತು ಒಂದು ಏಲಕ್ಕಿ ಹಾಕಿದ್ದೀನಿ. ಅದು ವೀಡಿಯೋ ಕಟ್ಟಾಗಿದೆ, ಸೊ ಅದನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ಖಾರಕ್ಕೆ 2 ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಜಾಸ್ತಿ ಮಸಾಲೆನ ಹಾಕಿಲ್ಲ ನಾನು. 1 ಏಲಕ್ಕಿ, 2 ಲವಂಗ, 1 ತುಂಡು ಚಕ್ಕೆ ಮಾತ್ರ ಹಾಕಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ಹಾಕಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಪೂರ್ತಿ ಮಸಾಲ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ ಸಾರು ಟೇಸ್ಟು. ಸೊ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ರೀತಿ ಅಗ್ಲವಾದ ಪಾತ್ರೆ ತೊಗೊಳ್ಬೇಕು, ಇಲ್ಲ ಅಂತ ಅಂದರೆ ಮೀನೆಲ್ಲ ಕಲಸೋಗ್ಬಿಡತ್ತೆ. ಸೊ ಆದಷ್ಟು ಈ ರೀತಿ ಅಗ್ಲವಾದ ಪ್ಯಾನ್ನೇ ತೊಗೊಳ್ಳಿ. ಹಾಗೆ ಇದಕ್ಕೆ 1 ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ಮೀನು ಸಾರಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ್ದು ಅಡುಗೆಗೆ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಬೋದು. ಎಣ್ಣೆ ಇವಾಗ ಚೆನ್ನಾಗಿ ಬಿಸಿ ಆಗಲಿ. ಬಿಸಿಯಾಗಿದ್ದ ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲನ ಹಾಕ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ಸಂಡೇಸ್ ಅಂದ್ರೇ ಈಸಿ ಅನಿಸುತ್ತೆ, ಯಾಕಂದರೆ ನಾನ್ ವೆಜ್ಜೇ ಮಾಡ್ತೀನಲ್ಲ. ನಾನ್ ವೆಜ್ಗೇನು ಅಷ್ಟು ಟೈಮ್ ಹಿಡಿಯೋದಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಮುಂಚೆನೇ ಸುಲಿದಿಟ್ಕೊಂಡ್ಬಿಟ್ರೆ ತುಂಬಾ ಕ್ವಿಕ್ಕಾಗುತ್ತೆ. ಈ ತರಕಾರಿ ಸಾರಿಗಿಂತನೂ ತರಕಾರಿ ಆದರೆ ತರಕಾರಿ ಸೊಪ್ಪು ಎಲ್ಲ ಹೆಚ್ಚಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಮಸಾಲ ಸಾರಂತೂ ಬೇಗನೆ ಆಗಿಬಿಡುತ್ತೆ, ಅದರಲ್ಲೂ ಮೀನು ಸಾರಂತೂ ತುಂಬಾ ಬೇಗನೆ ಆಗಿಬಿಡುತ್ತೆ. ಇಷ್ಟೇ, ಈ ಮಸಾಲನ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಒಂದು ಲೋಟ ನೀರನ್ನು ಹಾಕಿದ್ದೀನಿ, ಎಲ್ಲ ಅಂದರೆ ಮಿಕ್ಸಿ ಜಾರಿಗೂ ಸೇರಿಸ್ಬಿಟ್ಟು ಹಾಕಿದ್ನಲ್ಲ. ಸೊ ಒಂದು ಲೋಟ ಹಾಕಿದ್ದೀನಿ. ಸ್ವಲ್ಪ ತೆಳುಗೇನೆ ಮಾಡ್ಕೊಳ್ತೀನಿ. ಈ ಸಾರು ಮೀನು ಸಾರು ತೆಳ್ಳಗಿದ್ರೇ ಚೆನ್ನಾಗಿ, ತೆಳ್ಳಗಿರಬೇಕು. ಆದರೆ ಉಪ್ಪು ಖಾರ ಹುಳಿ ಎಲ್ಲ ಮುಂದಿರಬೇಕು. ಮುಂಚೆನೇ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ವಲ್ಲ, ಅದನ್ನು ಸೋಸಿಟ್ಕೊಂಡಿದ್ದೆ. ಚಿಕ್ಕದಾಗಿ ಕಸ ಎಲ್ಲ ಇರಬಾರ್ದು ಅಂತ ಸೋಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಈ ಕನ್ಸಿಸ್ಟೆನ್ಸಿಲಿ ನೀರನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ತೆಳ್ಳಗಿರಬೇಕು, ಚೆನ್ನಾಗಿರುತ್ತೆ. ಉಪ್ಪು ಖಾರ ಹುಳಿ ಸ್ವಲ್ಪ ಮುಂದೆ ಇರಬೇಕು ಅಷ್ಟೇ. ಸೊ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು. ಇದು ಚೆನ್ನಾಗಿ ಮಸಾಲದ ಹಸಿ ವಾಸನೆ ಹೋಗೋವರೆಗೂ ಕುದಿಬೇಕು, ಯಾಕಂದರೆ ಮೀನು ಬೇಗನೆ ಬೇಯುತ್ತೆ. ಹಾಗಾಗಿ ಮಸಾಲನ ಮುಂಚೆನೇ ಒಂದು 10 ರಿಂದ 12 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಲ್ಲಿ ಮಸಾಲ ಕುದಿಯೋ ಅಷ್ಟರಲ್ಲಿ ನಾನು ಈ ಕಡೆ ಮುದ್ದೆಗೂ ಇಟ್ಕೊಂಡ್ಬಿಟ್ಟೆ. ಮೀನು ಹಾಕಿದ ತಕ್ಷಣ ಬೇಗನೆ ಆಗಿಬಿಡತ್ತಲ್ಲ, ಸೊ ಮತ್ತೆ ಟೈಮ್ ಆಗುತ್ತೆ ಆಮೇಲೆ ಅಂದ್ಬಿಟ್ಟು ಮುದ್ದೆಗೂ ಕೂಡ ಸೇಮ್ ಟೈಮಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಸುತ್ತ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಈ ರೀತಿ ಎಣ್ಣೆ ಬಿಡಬೇಕು ಚೆನ್ನಾಗಿ. ಪೂರ್ತಿಯಾಗಿ ಹಸಿ ವಾಸನೆ ಹೋಗಿದ ನಂತರ ತೊಳೆದಿಟ್ಕೊಂಡಿರೋ ಮೀನನ್ನ ಹಾಕ್ಕೊಳ್ತಾ ಇದ್ದೀನಿ. ಮೀನನ್ನ ಈ ರೀತಿ ಒಂದ್ರ ಪಕ್ಕ ಹಾಕಬೇಕು, ಮೇಲೆ ಹಾಕಬಾರ್ದು, ಕಲಸೋಗ್ಬಿಡುತ್ತೆ. ಅದಕ್ಕೆ ನಾನು ಹೇಳಿದ್ದು ಮುಂಚೆನೇ ಅಗ್ಲವಾದ ಪಾತ್ರೆನ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಬೇಯೋದಕ್ಕೆ ಅದಕ್ಕೆ ಜಾಗ ಸಿಗುತ್ತೆ ಚೆನ್ನಾಗಿ ಅಂತ. ಸೊ ಮೀನನ್ನು ಹಾಕಿ ಗೂರಾಡಬಾರ್ದು, ಅಂದರೆ ಮಿಕ್ಸ್ ಮಾಡಬಾರ್ದು. ಈ ರೀತಿ ಲೈಟಾಗಿ ಒಂದ್ಸರಿ ಪಾತ್ರೆನ ಮೇಲೆ ಕೆಳಗೆ ಮಾಡಿದ್ರೆ ಸಾಕು. ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೀವು ಮೊಟ್ಟೆನ ಬೇಯಿಸ್ತಿರಲ್ಲ ಅದೇ ರೀತಿ ಬೇಗನೆ ಬೆಂದೋಗ್ಬಿಡುತ್ತೆ ಮೀನನ್ನು. ಆಮೇಲೆ ಜೋರಾಗಿ ಫ್ಲೇಮ್ ಕೂಡ ಇಡಬಾರ್ದು, ಕಲಸೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೀನನ್ನು ಬೇಯಿಸ್ಕೊಳ್ತೀನಿ. ಆ ಕಡೆ ಮೀನು ಬೇಯೋ ಅಷ್ಟರಲ್ಲಿ ಮುದ್ದೆನೂ ಕಟ್ಕೊಂಡು ಬಿಡ್ತೀನಿ. ಇನ್ನು ನಾನು ಈ ರೀತಿ ಮುಂಚೆನೇ ಅಡುಗೆ ಮಾಡುವಾಗಲೇ ಪಾತ್ರೆ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಆವಾಗ ಅಡುಗೆ ಎಲ್ಲ ಆದಮೇಲೆ ನನಗೆ ಸಿಂಕಲ್ಲಿ ತುಂಬ ಪಾತ್ರೆ ಇದ್ದರೆ ಚೆನ್ನಾಗಿ ಅನಿಸಲ್ಲ, ಹಾಗಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅಲ್ಲಲ್ಲೇ ಡಿಶ್ ವಾಷರಿಗೆ ಹಾಕ್ತೀನಲ್ಲ ಹೇಗಿದ್ರು ಪಾತ್ರೆನ, ಸೊ ಅಲ್ಲೇ ನೀರನ್ನು ಹಾಕಿಬಿಟ್ಟು ಚೆಲ್ಬಿಟ್ಟು ಇಟ್ಬಿಡ್ತೀನಿ. ಆಮೇಲೆ ಒಂದೇ ಸರಿ ಊಟ ಆದಮೇಲೆ ಎಲ್ಲದನ್ನು ಡಿಶ್ ವಾಷರ್ಗೆ ಡಂಪ್ ಮಾಡಿಬಿಡ್ತೀನಿ. ಇನ್ನು ಮುದ್ದೆ ಕೂಡ ಆಯಿತು. ಈ ಕಡೆ ಮೀನು ಕೂಡ ಬೇಯ್ತಾ ಇದೆ.
ಈ ಮುದ್ದೆಗೆ ಮೀನು ಸಾರಿಗೆ ಮುದ್ದೆನೇ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು. ಅನ್ನೋದಕ್ಕಿಂತ ಈ ರೀತಿ ಮುದ್ದೆ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಎಷ್ಟು ಸಿಂಪಲ್ ಅಂದರೆ ಬೇಗನೆ. ಮತ್ತು ಇವತ್ತು ನಾನು ಬೆಳಗ್ಗೆ ಊಟಕ್ಕೆ ಮಾಡಿಬಿಟ್ಟೆ, ಮಧ್ಯಾಹ್ನದ ಊಟಕ್ಕಲ್ಲ. ಮೀನು ಬೇಗ ಹಾಳಾಗಿಬಿಡುತ್ತಲ್ಲ, ಸೊ ಬೆಳಗ್ಗೆ ತಂದಿದ ತಕ್ಷಣವೇ ಮಾಡಿಬಿಟ್ಟೆ. ಬೆಳಗ್ಗೆನೇ ಒಳ್ಳೆ ಊಟ ಅಂತಲೇ ಅನ್ಬೋದು. ಭಾನುವಾರ ಬೆಳಗ್ಗೆ ಮೀನು ಸಾರು ಮುದ್ದೆ. ನೀವು ಕೂಡ ಭಾನುವಾರದೊತ್ತು ಹೀಗೆ ಮಾಡ್ತೀರಾ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಿಮಗೆ ಫಿಶ್ ಇಷ್ಟ ಆಗುತ್ತಾ, ಏನು ಇಷ್ಟ ಆಗುತ್ತೆ ನಾನ್ ವೆಜ್ಜಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರ್ಬೋದು ಈ ಕಡೆ ಮೀನು ಸಾರು ಕೂಡ ಆಗಿದೆ. ಮೀನೆಲ್ಲ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಕಾಟ್ಲಾ ಮೀನು ಅಂತ ಹೇಳ್ತಾರೆ ಇಲ್ಲಿ, ಅದನ್ನು ತೊಗೊಂಡು ಬಂದಿರೋದು. ಇಲ್ಲಿ ಸ್ವಲ್ಪ ಸೀ ಫಿಶೇ ಜಾಸ್ತಿ ಸಿಗುತ್ತೆ, ಬಟ್ ಸೀ ಫಿಶ್ ಅಷ್ಟು ರುಚಿ ಇರಲ್ವಲ್ಲ. ನನಗೆ ಈ ರೀತಿ ಹೊಳೆ ಮೀನೇ ಇಷ್ಟ ಆಗುತ್ತೆ. ಸೊ ಅದೇ ಸಾರಿಗೆ ಕೂಡ ಅದೇ ಚೆನ್ನಾಗಾಗುತ್ತೆ. ಸೀ ಫಿಶ್ ಆದರೆ ಫ್ರೈಗೆ ಅಷ್ಟೇ ಚೆನ್ನಾಗಿ, ಸಾರಿಗೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಸೊ ಅದನ್ನು ತೊಗೊಂಡು ಬಂದೆ. ಈ ಕಡೆ ಮುದ್ದೆ ಜೊತೆ ಮೀನು ಸಾರು ಹಾಕ್ಕೊಂಡು ತಿಂತಾ ಇದ್ರೆ ಮಸ್ತ್ ಇರುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಅಥವಾ ಈರುಳ್ಳಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನಮ್ಮನೆ ಭಾನುವಾರದ ಬೆಳಗ್ಗೆನ ಊಟ. ತಿಂಡಿ ಏನಾಗಿಲ್ಲ, ಇವಾಗ ಡೈರೆಕ್ಟ್ ಊಟ ಮಾಡಿಬಿಟ್ಟಿದ್ದೀನಿ. ಮತ್ತು ಬಿಸಿ ಇರುವಾಗಲೇ ಇದ್ದರೆ ತಿಂದರೆ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಬಿಸಿ ಮುದ್ದೆ ಹಾಕ್ಕೊಂಡು ಸಾರು ಹಾಕ್ಕೊಂಡು ತಿಂತಾಯಿದ್ದೀನಿ. ನೀವೇನೆಲ್ಲ ಊಟ ಮಾಡಿದ್ರಿ, ನೀವೆಲ್ಲನೆಲ್ಲ ಅಡುಗೆ ಮಾಡಿದ್ರಿ ಭಾನುವಾರ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಹೋಪ್ಫುಲಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಹಾಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ. ಮತ್ತು ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.